ನಾವು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿರೋ ರಸ್ತೆಗಳನ್ನು ನೋಡಿ ಅವ್ರು ಕಟ್ಟಿರೋ ಬಿಲ್ಡಿಂಗ್ಗಳನ್ನ ನೋಡಿ ವಾವ್ ಏನು ದೇಶ ಗುರು ಇದು, ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ಅಪ್ಪ, ಇಲ್ಲಿ ಜನಕ್ಕೆ ಏನು ಸಿವಿಕ್ ಸೆನ್ಸ್ ಇದೆ ಅಪ್ಪ ಇಲ್ಲಿ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಮಾತಾಡ್ತೀವಿ. ಯಾಕಂದರೆ ನಾವು ಓಡಾಡೋದು ಅಲ್ಲಿನ ರಸ್ತೆಗಳಲ್ಲಿ ಮಾತ್ರ. ನಾವು ಅಲ್ಲಿ ಯಾರ್ದೋ ಮನೆ ಒಳಗೆ ಹೋಗಿ ನೋಡಲ್ಲ, ಯಾಕಂದರೆ ನಮ್ಗೆ ಬೇಡದೇ ಇರೋ ವಿಷಯ. ಹಾಗೇನೆ ಬೇರೆ ದೇಶದವರು ಇಲ್ಲಿಗೆ ಬಂದಾಗ ಅವ್ರು ನಿಮ್ಮ ಮನೆ ಒಳಗೆ ಬಂದ್ಬಿಟ್ಟು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀರಾ ಅಂತ ನೋಡಲ್ಲ. ನಮ್ಮ ದೇಶನ, ನಮ್ಮ ರಸ್ತೆಗಳು ಹೇಗಿದೆ, ನಾವು ಪಬ್ಲಿಕ್ ಪ್ರಾಪರ್ಟಿನ ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ದೇಶನ ಎಳಿತಾರೆ ಅವರೆಲ್ಲ. ಬೆಂಗಳೂರು ಥರದ ದೊಡ್ಡ ದೊಡ್ಡ ಸಿಟಿಗಳಲ್ಲಿರೋರಿಗೆ ಒಂದು ಥರನಾದ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ನಾವು ತುಂಬ ಓದ್ಕೊಂಡ್ಬಿಟ್ಟಿದ್ದೀವಿ, ದೊಡ್ಡ IT ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆ ತುಂಬ ಸಿವಿಕ್ ಸೆನ್ಸ್ ಇದೆ, ಈ ಥರ. ಆಮೇಲೆ ಅವ್ರ ತಲೆಯಲ್ಲಿ ಇನ್ನೊಂದಿರುತ್ತೆ, ಹಳ್ಳಿಯಲ್ಲಿರೋರಿಗೆ ಎಜುಕೇಷನ್ ಇಲ್ಲ, ಕ್ಲೆನ್ಲಿನೆಸ್ ಇಲ್ಲ, ಸಿವಿಕ್ ಸೆನ್ಸ್ ಇಲ್ಲ, ಇದೆಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ಆದರೆ ನೀವು ಯಾವುದಾದ್ರೂ ಒಂದು ಹಳ್ಳಿಗೆ ಹೋದಾಗ ಗಮನಿಸಿದ್ದೀರಾ, ಆ ಹಳ್ಳಿ ಪ್ರತಿ ರಸ್ತೆನಲ್ಲೂ ಒಂದೊಂದು ತಿಪ್ಪೆ ತೊಟ್ಟಿ ಅಂತ ಮಾಡ್ಕೊಂಡಿರ್ತಾರೆ. ಪ್ರತಿದಿನ ಬೆಳಗ್ಗೆ ಆ ರಸ್ತೆಯಲ್ಲಿರೋ ಪ್ರತಿಯೊಬ್ಬರೂ ಅವ್ರ ಮನೆ ಕಸನ ತಿಪ್ಪೆ ತೊಟ್ಟಿಗೆ ಬಂದು ಹಾಕ್ತಾರೆ. ಮತ್ತು ಹಸಿ ಕಸ ಯಾವುದಾದ್ರೂ ಇತ್ತು ಅಂದರೆ ಅದನ್ನ ಅವ್ರು ಗೊಬ್ಬರವಾಗೂ ಬಳಸ್ತಾರೆ. ದಯವಿಟ್ಟು ಬೇರೆಯವ್ರನ್ನ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಂದನೂ ನಾವೇನಾದರೂ ಕಲಿಬೋದು ಅನ್ನೋದನ್ನು ತಿಳ್ಕೊಳ್ಳಿ.